ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿಂ ತದ್ಗುರು ಚರಣಾರವಿಂದಾಭ್ಯಾಂ ನಮಃ. ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ಶ್ರೀಮದಾಂಜನೇಯ ಸ್ವಾಮಿನೇ ನಮಃ. ಎಲ್ಲ ಬಂಧುಗಳಿಗೂ ಶ್ರೀರಾಮನವಮಿಯ ಶುಭಾಕಾಂಕ್ಷೆಗಳನ್ನು ತಿಳಿಸ್ತಾ, ಕಳೆದ 6 ದಿನಗಳಿಂದ ನಾವು ಸುಂದರಕಾಂಡದ ಕೆಲವು ಸೂಕ್ಷ್ಮತೆಗಳನ್ನು ಚಿಂತನೆಗಳನ್ನು ನಡೆಸ್ತಾ ಬಂದಿದ್ದೀವಿ. ಈ ಒಂದು ವಿಶೇಷ ಶ್ರೀರಾಮನವಮಿ ಸಂದರ್ಭದಲ್ಲಿ ಮನೆ ಮನೆಯಲ್ಲೂ ರಾಮ ಮನಮನದಲ್ಲೂ ರಾಮ ಅನ್ನುವ ಒಂದು ಶೀರ್ಷಿಕೆಯಲ್ಲಿ ಮುಂದಿನ 1 ವರ್ಷಗಳ ಕಾಲ ಒಂದು ರಾಮಾಯಣ ಪುಸ್ತಕಗಳನ್ನು ನಮ್ಮ ಮನೆಗೆ ತರುವಂತಹ ಒಂದು ಅಭಿಯಾನವನ್ನು ನಾವು ಈ ಮೂಲಕ ತಮಗೆಲ್ಲರಿಗೂ ಘೋಷಿಸ್ತಾ ಇದ್ದೇವೆ. ಪ್ರತಿ ಮನೆಯಲ್ಲೂ ಒಂದು ರಾಮಾಯಣದ ಪುಸ್ತಕ ನಮ್ಮ ಮನೆಗಳಲ್ಲಿ ಯಾಕಿರಬಾರ್ದು? ಆ ಪುಸ್ತಕದ ದೃಶ್ಯ ಮಾತ್ರೇಣ ಅಂತ ಆ ಪುಸ್ತಕವನ್ನು ನೋಡಿದರೆ ಸಾಕು ಎಷ್ಟೋ ಪುಣ್ಯ ಸಿಗುತ್ತೆ ಅಂತ, ಜೀವನಕ್ಕೆ ಒಂದು ದಾರಿ ಕಲ್ಪತೆ ಆಗುತ್ತೆ ಅಂತ, ದಾರಿ ಕಾಣುತ್ತೆ ಅಂತ. ಹಾಗಾಗಿ ಮನೆ ಮನೆಯಲ್ಲೂ ರಾಮಾಯಣದ ಪುಸ್ತಕ ಬರಲಿ ಅಂತೇಳಿ ಆಶಿಸ್ತಾ, ಹಿಂದಿನ 6 ದಿನಗಳು ಮತ್ತು ನಾವು 7 ದಿನಗಳಿಗೆ ಸಪ್ತಾಹ ಅಂತ ಮುಗಿಸ್ಬೇಕು ಅಂತ ಹಿಂದೆ ನಾವೊಂದು ಸಂಕಲ್ಪವನ್ನು ಮಾಡಿದ್ವಿ. ಆದರೆ ಸುಂದರಕಾಂಡ ಅತಿ ಸುಲಭವಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ನಮ್ಗೆ ಬೀಳಿಲ್ಲ. ನಾವಿನ್ನೂ ನಿನ್ನೆಯವರೆಗೆ 37 ಸರ್ಗಗಳನ್ನು ಮಾತ್ರ ನಾವು ಮುಗಿಸಿ ಸೀತೆ ಮತ್ತು ಹನುಮಂತನ ಒಂದು ಸಂವಾದದ ಮೂಲಕ ಶ್ರೀರಾಮಚಂದ್ರನ ವರ್ಣನೆಯನ್ನು, ಶ್ರೀರಾಮಚಂದ್ರನ ದೇಹ, ಅವನ ದಶಪದ್ಮ ಆಕಾರಗಳ ವಿಚಾರವಾಗಿ ಹನುಮಂತನ ಸೀತೆಗೆ ವರ್ಣನೆ ಮಾಡಿದಂತಹ ಒಂದು ಸಂದರ್ಭದಲ್ಲಿ ನಾವು ನಿನ್ನೆಯ ಸಂಚಿಕೆಯನ್ನು ಈ ದಿನ ಅದನ್ನು ಮುಂದುವರಿಸ್ತಾ, ಸೀತಾದೇವಿ ಹನುಮಂತನಿಗೆ ಗುರುತಿಗಾಗಿ ಕಾಕಾಸುರನ ಒಂದು ವೃತ್ತಾಂತವನ್ನು ಹೇಳ್ತಾಳೆ. ಏನು ಅಂತಂದರೆ, ಸೀತೆ ಮತ್ತು ರಾವಣ ಋಷಮುಖ ಪರ್ವತದ ಮೇಲೆ ಇದ್ದಾಗ ಅಲ್ಲಿ ಸೀತೆ ಆ ಕಾನನದಲ್ಲಿ ಅಥವಾ ಆ ವನದಲ್ಲಿ ಓಡಾಡ್ತಾ ಸುಸ್ತಾಗಿ ರಾಮನ ತೊಡೆಯ ಮೇಲೆ ಕೂತ್ಕೊಳ್ತಾಳೆ. ರಾಮನ ತೊಡೆಯ ಮೇಲೆ ಕೂತ್ಕೊಂಡು ರಾಮ ನೋಡ್ತಾ ಇದ್ದಂಗೆ, ರಾಮ ಒಂದು ಕಡೆ ನೋಡ್ತಾ ಇರ್ತಾರೆ, ಸೀತೆ ಒಂದು ಕಡೆ ನೋಡ್ತಾ ಇರ್ತಾರೆ. ಕಾಕಾಸುರ ಅಂತ ಇಂದ್ರನ ಪುತ್ರ ಅವನು. ಆ ಇಂದ್ರನ ಪುತ್ರ ಕಾಕಾಸುರ ಬಂದು ಸೀತೆಯನ್ನ ತನ್ನ ಕೊಕ್ಕುಳಿಂದ ಕುದುಕ್ತಾನೆ. ಸೀತೆ ಅವನನ್ನ ಮಣ್ಣು ಎಂಟೆಗಳಲ್ಲಿ ಹೊಡಿತಾ ಓಡಿಸಿ ಹೋಗ್ತಾಳೆ. ಮತ್ತೆ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ವಾಪಸ್ ಬಂದು ರಾಮನ ತೊಡೆ ಮೇಲೆ ಕುತ್ಕೊಳ್ತಾಳೆ. ರಾಮನ ತೊಡೆ ಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ನೋಡ್ತಾ ಇದ್ದಂಗೆ ಮತ್ತೆ ಕಾಕಾಸುರ ಬಂದು ಇವಳಿಗೆ ಹಿಂಸೆ ನೀಡೋಕೆ ಪ್ರಾರಂಭ ಮಾಡ್ತಾನೆ. ಇದೆಲ್ಲದರ ನಡುವೆ ಶ್ರೀರಾಮಚಂದ್ರ ತಾನು ಸೀತೆಯ ತೊಡೆ ಮೇಲೆ ಮಲ್ಕೊಳ್ತೀನಿ ಅಂತ ಸ್ವಲ್ಪ ಸಮಯ ಮಲ್ಕೊಳ್ತಾಳೆ. ಆಗ ಮತ್ತೆ ಕಾಕಾಸುರ ಬಂದು ಸೀತೆಯ ಸ್ಥಾನಾಂತರದಲ್ಲಿ ತನ್ನ ಕೊಕ್ಕುಗಳಿಂದ ಮತ್ತು ಕಾಲಿನ ಒಂದು ಚುಪಾದ ಉಗುರುಗಳಿಂದ ಅವಳಿಗೆ ಹಿಂಸೆ ನೀಡ್ತಾನೆ. ರಾಮ ಮಲಗಿದ್ದಾನೆ ಅಂತ ಇವಳು ತುಂಬಾ ಮೆಲುಗಾಡದೆ ಹಾಗೆ ಕೂತ್ಕೊಂಡಿರ್ತಾಳೆ. ಕೊನೆಗೆ ಆ ಸೀತೆಯ ಸ್ಥಾನಾಂತರದಲ್ಲಿ ಅವನು ತನ್ನ ಚುಪಾದ ಕೊಕ್ಕಿನಿಂದ ಮತ್ತು ಉಗುರುಗಳಿಂದ ಚುಚ್ಚಿದಾಗ ಅದರಿಂದ ಬಂದಂಥ ರಕ್ತಸ್ರಾವದಿಂದ ರಾಮನ ಹಣೆಯ ಮೇಲೆ ಸೀತೆಯ ರಕ್ತ ಬಿತ್ತು. ರಾಮನಿಗೆ ಎಚ್ಚರವಾಯಿತು. ರಾಮನಿಗೆ ಎಚ್ಚರವಾದ ತಕ್ಷಣ ಯಾರು ನಿನಗೆ ಹಿಂಸೆ ನೀಡಿದ್ದು ಅಂತೇಳಿ ರಾಮನಿಂದ ರಕ್ಷಣೆಗೆ ಅಂತ ಒಂದು ಮರದ ಮೇಲೆ ಹೋಗಿ ಕೂತ್ಕೊಂಡ ಕಾಕಾಸುರನ ನೋಡಿ ಅಲ್ಲೇ ಇದ್ದಂಥ ಒಂದು ದರ್ಬೆ ಹುಲ್ಲಿಗೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಕಾಕಾಸುರ 3 ಲೋಕಗಳನ್ನು ಸುತ್ತಿ ಎಲ್ಲ ಕಡೆಯೂ ಹೋಗಿ ಎಲ್ಲ ದೇವತೆಗಳನ್ನು ಬೇಡ್ಕೊಂಡು ಮತ್ತೆ ವಾಪಸ್ ರಾಮನಿಗೆ ಶರಣಾಗ್ತಾನೆ. ನಾನು ಮಾಡಿದ್ದು ತಪ್ಪಾಯಿತು, ನನ್ನನ್ನು ಕ್ಷಮಿಸು ಅಂತ ಹೇಳುವಾಗ ರಾಮ ಹೇಳ್ತಾನೆ, ನಾನು ಒಂದು ಬಾರಿ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರ ಮತ್ತೆ ತಿರುಗಿ ಪಡೆಯಲಾಕಲ್ಲ, ಬೇರೆ ಏನಾದರೂ ಹೇಳು ಅನ್ನುವಾಗ ಕಾಕಾಸುರ ತನ್ನ ಕಣ್ಣನ್ನು ತೆಕ್ಕುವ ಬ್ರಹ್ಮಾಸ್ತ್ರ ಅಂತ ಹೇಳಿ ಕಾಗೆಯ ಬಲಗಣ್ಣು ಆ ಬ್ರಹ್ಮಾಸ್ತ್ರಕ್ಕೆ ಬಲಿಯಾಗುತ್ತೆ.
ಅಂದಿನಿಂದ ಇಂದಿನವರೆಗೆ ಕಾಗೆಯನ್ನ ಏಕಾಕ್ಷ ಅಂತ ಕರೀತಾರೆ. ಗೊತ್ತಿಲ್ಲ, ಈಗಲೂ ಹೇಳ್ತಾರೆ ಕಾಗೆಗೆ ಒಂದೇ ಹಣ್ಣು ಕಾಣಿಸುವುದು ಅಂತ. ಸೊ ಹಾಗಾಗಿ ಈ ಕಾಕಾಸುರ ವೃತ್ತಾಂತವನ್ನ ನೆನಪಿಸ್ತಾ ಸೀತಾ ಮಾತೆ ಹನುಮಂತನಿಗೆ, ನೀನು ಹೋಗಿ ರಾಮನಿಗೆ ಈ ಒಂದು ವಿಚಾರವನ್ನ ಹೇಳು, ಅವನಿಗೆ ಅರ್ಥ ಆಗುತ್ತೆ ಸೀತೆಯನ್ನು ನೋಡಿದ್ದ. ಇದೊಂದು ರಹಸ್ಯವಾದ ವಿಚಾರವಾಗಿದೆ. ಹಾಗಾಗಿ ಅಭಿಜ್ಞಾನ ಅಂತ, ಮರೆತಿರುವುದನ್ನು ಮತ್ತೆ ನೆನಪಿಸಿದ್ರೆ ಅವ್ರ ನೆನಪು ಬರ್ತದೆ ಅಂತ. ಆ ದಿನದಲ್ಲಿ ಆ ಕಾಕಾಸುರ ನನ್ನ ಮೇಲೆ ಎರಗಿದ ಅಂಥೇಳಿ ಅವನ ಮೇಲೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ ರಾಮ ಈಗ ನನ್ನ ಮರೆತು ಬಿಟ್ಟಿದ್ದಾನ ಅಂತ ಆಂಜನೇಯನ ಬಳಿಯಲ್ಲಿ ಸೀತೆ ಕೇಳ್ಕೊಳ್ತಾಳೆ. ಸೀತೆ ಹೇಳ್ತಾಳೆ, ಬಹಳ ದುಃಖ ಆಗ್ತಾ ಇದೆ. ಆ ದಿನ ಒಂದು ಕ್ಷುಲ್ಲಕವಾದಂಥ ಕಾಕಾಸುರನ ಮೇಲೆ ಬ್ರಹ್ಮಾಸ್ತ್ರ ಮಾಡದ ಈ ರಾವಣನನ್ನು ತಗೊಂಬಂದಿಲ್ಲಿ ಹಿಂಸ್ತಾ ಇದ್ದಾನೆ. ಈ ರಾವಣನ ಹಿಂಸೆಗೆ ನನ್ನ ತಡೆಯಲಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ರಾಮ ನನ್ನನ್ನು ಮರೆತು ಬಿಟ್ನ. ಹಾಗಾಗಿ ನನ್ನನ್ನು ರಾಮ ಯಾಕೆ ಮರೆತು ಬಿಟ್ಟ? ನನ್ನನ್ನು ರಕ್ಷಣೆ ಮಾಡ್ಬೇಕಲ್ವಾ? ಇವಾಗ ಯಾವುದು ಶಸ್ತ್ರ ಪ್ರಯೋಗ ಮಾಡಲಿಲ್ವಾ ಅವನು? ಈ ರೀತಿಯಾಗಿ ಸೀತೆ ಪರಿತಪಿಸ್ತಾಳೆ. ಹನುಮಂತ ಸೀತೆಯನ್ನ ಸಂತೈಸಿ ಮುಂದುವರಿಸ್ತಾ ರಾಮನ ವಿಚಾರವಾಗಿ ಮಾತಾಡ್ತಾ ಹೋಗ್ತಾನೆ. ಕೊನೆಗೆ ಸೀತೆ ತನ್ನ ಶಿರದಲ್ಲಿದ್ದಂತಹ ಚೂಡಾಮಣಿ, ಈ ಚೂಡಾಮಣಿಯನ್ನ ನೀನು ಇದನ್ನು ರಾಮನಿಗೆ ತೋರಿಸು, ಅವರಿಗೆ ನಾನೇ ಇದು ಅಂಥೇಳಿ ಅವರಿಗೆ ಗುರುತು ಬರುತ್ತೆ ಅಂಥೇಳಿ, ರಾಮನಿಗೆ ನನ್ನ ನೆನಪನ್ನು ನೀಡು ಅಂಥೇಳಿ ಆ ಒಂದು ಚೂಡಾಮಣಿಯನ್ನ ಶ್ರೀರಾಮಚಂದ್ರನಿಗೆ ತೋರಿಸು ಅಂಥೇಳಿ ಕೊಡ್ತಾಳೆ. ಯಾವ ಅಂಗುಲೀಕವನ್ನ ಅಂದರೆ ಉಂಗುರವನ್ನ ರಾಮನಿಂದ ಪಡ್ಕೊಂಡು ಹೋಗಿ ಸೀತೆಗೆ ಕೊಟ್ಟನೋ, ಅದೇ ರೀತಿ ಈ ಸೀತೆಯ ಚೂಡಾಮಣಿಯನ್ನು ಸಹ ಪಡ್ಕೊಂಡು ಸೀತೆಯಿಂದ ಹನುಮಂತ ಹೊರಡ್ತೀನಿ ಅಂತ ಹೇಳಿ ಹೊರಡ್ತಾನೆ. ಆದರೆ ಸೀತೆಗೆ ಮತ್ತೂ ಹೇಳ್ತಾನೆ, ತಾಯಿ ಬಂದ್ಬಿಟ್ಟು ನನ್ನ ಜೊತೆಯಲ್ಲಿ ಅಂತ ಹಿಂದಿ ಹೇಳ್ದಂಗೆ ಸೀತೆಯನ್ನು ಕೇಳ್ಕೊಳ್ತಾನೆ. ಸೀತೆ, ಇದನ್ನೆಲ್ಲ ಆಗಿ ಇನ್ಮೇಲೆ ನಾನು ಕುತ್ಕೊಂಡು ಹೊರಡ್ಲಿಕ್ಕಾಗಲ್ಲ, ನನಗೆ ಸಂದೇಹ ಇದೆ. ನಿನ್ನ ಜೊತೆಯಲ್ಲಿರುವಂತಹ ವಾನರರು ಮಹಾಕಪಿಗಳು, ವಾನರರಿಗೆ ಅಷ್ಟು ಶಕ್ತಿ ಇದೆಯಾ, ಅಷ್ಟು ಬಲ ಇದೆಯಾ? ಅವ್ರನ್ನ ಕಟ್ಕೊಂಬಂದು ರಾಮ ನನ್ನನ್ನು ಮತ್ತೆ ಕರ್ಕೊಂಡು ಹೋಗ್ತಾನ ಅಂತೇಳಿ ಸಂದೇಹದಿಂದ ಕೇಳ್ತಾನೆ. ಆಗ ಹೇಳ್ತಾರೆ ಒಂದು ಮಹತ್ತರವಾದಂತಹ ಶ್ಲೋಕ ಏನು ಅಂತಂದ್ರೆ, ಆ ಕಪಿವಾನರ ಮಹಾಶ್ರೇಷ್ಠ ಹರಿಶ್ರೇಷ್ಠ ಹೇಳ್ತಾನೆ ಮದ್ವಿಶಿಷ್ಟಾಶ್ಚ ಚುಲ್ಯಾಶ್ಚ ಸಂತಿ ಪುತ್ರತ್ರೋ ವನೌಕಸಃ ಮತ್ತಃ ಪ್ರತ್ಯವರ ಕಶ್ಚಿನ್ನಾಸ್ತಿ ಸುಗ್ರೀವ ಸನ್ನಿಧೌ. ಸುಗ್ರೀವನ ಸನ್ನಿಧಿಯಲ್ಲಿ ಇರುವಂತಹ ವಾನರ ಬಲ್ಲೂಕಗಳು ನನಗಿಂತ ನನ್ನಷ್ಟೇ ಬಲವಿರೋರು ಮತ್ತು ನನಗಿಂತ ಹೆಚ್ಚಿನ ಬಲವರಿದ್ದಾರೆ ಹೊರತು ನನಗಿಂತ ಕಮ್ಮಿಯ ಬಲದವರು ಯಾರೂ ಇರಲ್ಲ. ನಿಮ್ಗೆ ಗೊತ್ತಿರ್ಬೋದು ತಾಯಿ, ಯಾರಿಗಾದ್ರೂ ಯಾರ ಹತ್ರ ಆದ್ರೂ ಒಬ್ಬನ್ನ ದೂತನನ್ನು ಕಳಿಸ್ಬೇಕಂದ್ರೆ ಅತಿ ಚಿಕ್ಕವನನ್ನು ಕಳಿಸ್ತಾರೆ, ಕಡಿಮೆ ಬುದ್ಧಿಯುಳ್ಳವನ್ನ ಕಳಿಸ್ತಾರೆ, ಕಡಿಮೆ ಬಲವನ್ನು ಉಳ್ಳವರನ್ನ ದೂತನಾಗಿ ಕಳಿಸ್ತಾರೆ ಅಂತ ಹೇಳಿ ಸೀತೆಗೆ ಆ ವಾನರ ಶ್ರೇಷ್ಠ ವರ್ಣಿಸ್ತಾನೆ. ರಾವಣನನ್ನ ನೀನು ಚಿಂತೆಯೇ ಮಾಡಬೇಡ, ಆ ರಾವಣನನ್ನು ಸಂಹರಿಸಿ ಖಂಡಿತವಾಗಲೂ ನಮ್ಮ ಸೈನ್ಯದೊಡನೆ ಬಂದು ರಾವಣನನ್ನು ಸಂಹರಿಸಿ ನಿನ್ನನ್ನು ಸುರಕ್ಷಿತವಾಗಿ ಅಯೋಧ್ಯೆಗೆ ಶ್ರೀರಾಮಚಂದ್ರ ಕರ್ಕೊಂಡು ಹೋಗ್ತಾನೆ ಅಂತ ಆ ವಾನರ ಕಪಿಶ್ರೇಷ್ಠ ಸೀತಾದೇವಿಗೆ ಸಂತೈಸ್ತಾನೆ. ಮತ್ತೆ ಸೀತಾದೇವಿ ಅವಳಿಗೆ ಇರುವಂತಹ ನೋವನ್ನು ಹೇಳ್ಕೊಂಡು ನನ್ನನ್ನು ಪರಿಪರಿಯಾಗಿ ನನ್ನನ್ನು ಹಿಂಸ್ತಾ ಇದ್ದಾನೆ. ಇವನು ಯಾವುದೇ ಅಸ್ತ್ರಶಸ್ತ್ರಗಳು ಹಿಂಸ್ತಾ ಇದ್ರು, ಅವನು ನನ್ನನ್ನ ಕೆಟ್ಟದಾದ ಮಾತುಗಳಿಂದ ಹಿಂಸ್ತಾ ಇದ್ದಾನೆ. ನಿಜವಾಗ್ಲೂ ಹೇಳ್ತೀನಿ ಹನುಮಂತ, ಅವನ ದೃಷ್ಟಿಯೇ ನನಗೆ ಹೆಚ್ಚಿನ ಬಾಧಿತವಾಗ್ತಾ ಇದೆ ಅಂತ. ನೋಡಿ, ದೃಷ್ಟಿಯ ವಿಚಾರ ಸೀತಾದೇವಿ ಮಾತಾಡ್ತಾಳೆ. ಹೆಣ್ಮಕ್ಕಳನ್ನ ನಾವು ಯಾವ ದೃಷ್ಟಿಯಿಂದ ನೋಡಬೇಕು ಅಂತ, ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಆ ಸೀತಾಮಾತೆ ಎಷ್ಟು ನೊಂದ್ಕೊಂಡಿದ್ದಾಳಲ್ವಾ, ಅದನ್ನು ಹೇಳ್ತಾಳೆ ಹನುಮಂತನ ಹತ್ರ. ಅವನ ದೃಷ್ಟಿಯೇ ನನ್ನನ್ನು ಹೆಚ್ಚಿಗೆ ಬಾಧಿಸ್ತಾ ಇದೆ. ಸುತ್ತು ಇರುವಂಥ ರಾವಣರು ರಾಮನ ಅಗಲಿಕೆ ಇವಕ್ಕಿಂತ ಹೆಚ್ಚಾಗಿ ಅವನ ದೃಷ್ಟಿ ನನ್ನನ್ನು ತುಂಬಾ ಕಾಡ್ತಾ ಇದೆ ಅಂತ ಹೇಳ್ತಾನೆ. ಸರಿ, ಇದೆಲ್ಲ ಕೇಳಿಸ್ಕೊಂಡು ಹನುಮಂತ ಚೂಡಾಮಣಿನ ಕೈ ಇಟ್ಕೊಂಡು, ತಾಯಿ ನಾನಿನ್ನ ಹೋಗಿ ಬರ್ತೀನಿ, ಅತಿ ಶೀಘ್ರದಲ್ಲಿ ಮತ್ತೆ ವಾಪಸ್ ಬರ್ತೀನಿ ಅಂತ ಅಲ್ಲಿಂದ ಹೋಗುವಾಗ ಎದ್ದು ನಿಂತು ಹೊರಗೆ ಬರ್ತಾನೆ. ಎದ್ದು ನಿಂತ್ಕೊಂಡವನೇ ಅಂದ್ಕೊಳ್ತಾನೆ, ಅಲ್ಪಶೇಷಮಿದಂ ಕಾರ್ಯಂ ದೃಷ್ಟೇಯಾಮಸಿ ಸೀತೇಕ್ಷಣ ತ್ರೀನುಪಾಯ ಯಸ್ಮಿನ್ ಕ್ರಮ್ಯ ಚತುರ್ಥೈಹ ದೃಶ್ಯತೆ ಅಂತ. ಅಂದ್ರೆ ಎಲ್ಲ ಕಾರ್ಯವೂ ಮುಗೀತು. ಈ ಒಂದಿಷ್ಟು ಶತ್ರುಗಳ ಪರಾಕ್ರಮವನ್ನ, ಅವರ ಸೈನ್ಯದ
ಒಂದು ಬಲವನ್ನು ನಾನು ತಿಳ್ಕೊಬೇಕಲ್ಲ ಅಂತ ಹೇಳಿ ರಾಕ್ಷಸರು ಇವ್ರ ಮೇಲೆ ನಾನು ರಾಕ್ಷಸರ ಬಳಿ ಸಮೋಪಾಯ ಕೆಲ್ಸಕ್ಕೆ ಬರಲ್ಲ, ಸಾಮ ಭೇದ ಇವ್ಯಾವುದು ಕೆಲ್ಸಕ್ಕೆ ಬರಲ್ಲ, ಇವ್ರಿಗೇನಿದ್ರು ದಂಡವೇ ಮಾಡಬೇಕು ಅಂತ ಅವನು ಆ ಒಂದು ಅಶೋಕವನದ ಮೇಲೆ ಬೀಳ್ತಾನೆ. ಅಶೋಕವನದ ಎಲ್ಲವನ್ನು ಕಿತ್ತು 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 ಬಿಸಾಕ್ತಾನೆ. ಅಶೋಕವನ್ನ ಅತಿವೇಗದಿಂದ ಅಶೋಕವನದ ವೃಕ್ಷಗಳು ಬಿರುಗಾಳಿಯಂತೆ ಎತ್ತಿ ಬಿಸಾಕ್ಬಿಡ್ತಾನೆ. ಅಲ್ಲಿದ್ದ ಪಶು ಪಕ್ಷಿ ಪ್ರಾಣಿಗಳೆಲ್ಲ ಆಕಾಶದಲ್ಲಿ ಚೀರಾಡ್ತಾ ಹೋರಾಡ್ತವೆ. ಎಲ್ಲ ಕೊನೆಗೆ ಹೋಗಿ ಆ ಅಶೋಕವನದ ಆ ಒಂದು ಬಾಗಿಲಿನ ಮೇಲೆ ಕುತ್ಕೊಳ್ತಾನೆ. ಪ್ರಮದಾವನ ಅಂತ ಕರೀತಾರೆ. ಅವರ ರಾಣಿಯರು ಅಲ್ಲೆಲ್ಲ ಓಡಾಡ್ತಾ ಇದ್ರು. ಆಹ್ಲಾದಕರವಾದಂತಹ ಒಂದು ವಾತಾವರಣ ಇದ್ದಂತಹ ಪ್ರಮದಾವನವು ಬೆಂಕಿಯಲ್ಲಿ ಸುಟ್ಟಂತಹ ಕೆಂಪಗಿನ ಎಲ್ಲ ಚಿಗುರುಗಳು ಹಾಳಾಗಿ ಕೆಂಪಗಿನ ಬಣ್ಣಕ್ಕೆ ತಿರುಗ್ತದೆ. ಈ ವಿಚಾರ ರಾಕ್ಷಸಿಯರು ಭಯಭೀತರಾಗಿ ಹೋಗಿ ರಾವಣನ ಬಳಿ ಹೇಳ್ತಾರೆ. ರಾವಣನು ತನ್ನ ಕಿಂಕರರನ್ನ ಕಳಿಸ್ತಾನೆ ಅಲ್ಲಿಗೆ. ಕಿಂಕರರು ಮಹಾಬಲಾಢ್ಯರಾದಂತ ಕಿಂಕರರನ್ನು ಕಳಿಸ್ತಾರೆ. ಆ ಕಿಂಕರರನ್ನ ಹನುಮಂತ ಒಡೆದು ಉರುಳಿಸಿ ಇಲ್ಲಿಂದ ಪ್ರಾರಂಭ ಆಗುತ್ತೆ. ವಿಶೇಷವಾದಂತಹ ಕಾರ್ಯಸಿದ್ಧಿಗಾಗಿ ಇದೊಂದು ಜಯಮಂತ್ರ ಅಂತ ಹೇಳ್ತಾರೆ. ಮತ್ತೆ ಅವನು ಆ ಒಂದು ಮಹಾದ್ವಾರದ ಮೇಲೆ ಕುತ್ಕೊಂಡು ಹನುಮಂತ ಕಪಿಶ್ರೇಷ್ಠ ಕುತ್ಕೊಂಡು ಹೇಳ್ತಾನೆ, ಜಯತ್ಯತಿ ಬಲೋ ರಾಮ ಲಕ್ಷ್ಮಣಸ್ಯ ಮಹಾಬಲಃ ರಾಜಾ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತ ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಕೃಷ್ಣ ಕರ್ಮಣಃ ಹನುಮಾನ್ ಶತ್ರು ಸೈನ್ಯಾನಾಂ ನಿಹಂತಾ ಮಾರುತಾತ್ಮಜಃ ನ ರಾವಣ ಸಹಸ್ರಂ ಮೇ ಯುದ್ಧೇ ಪ್ರತಿಫಲಂ ಭವೇತ್ ಶಿಲಾಭಿಸ್ತು ಪ್ರಹರ್ತಃ ಪಾದಪೈಶ್ಚ ಸಹಸ್ರಶಃ ಅರ್ಧಯಿತ್ವಾ ಪುರೀಂ ಲಂಕಾ ಅಭಿವಾದ್ಯಾ ಚ ಮೈಥಿಲೀಂ ಸಮುದ್ಯಾರ್ಥೋ ಗಮಿಷ್ಯಾಮಿ ಮಿಷತಾಂ ಸರ್ವರಾಕ್ಷತಾಂ. ರಾಕ್ಷಸರೆಲ್ಲ ಕೊಂದು ನಿಮ್ಗೆಲ್ಲಾನು ಒಂದು ಬುದ್ಧಿ ಪಾಠ ಕಲಿಸಿ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳುವಂತಹ ಜಯಮಂತ್ರ ಅಂತ ಕರೀತಾರೆ. ಈ ಜಯಮಂತ್ರವನ್ನು ಹೇಳ್ತಾ ಮತ್ತೆ ದ್ವಾರದ ಮೇಲೆ ಕುತ್ಕೊಳ್ತಾನೆ. ನಾನು ಆ ಅಶೋಕವನವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದಂತಹ ಆ ಹನುಮಂತರಿಗೆ ಅನ್ಸುತ್ತೆ ಆ ಚೈತ್ರ ಪ್ರಸಾದದ ಮೇಲೆ ಹೋಗಿ ರಾಕ್ಷಸರ ಕುಲದೇವತೆ ದೇವಾಲಯ ಇರುವಂತಹ ಚೈತ್ರ ಪ್ರಸಾದ ಮೇಲೆ ಹೋಗಿ ಕುತ್ಕೋಬೇಕು ಅಂತ ಹೇಳಿ ಆ ಚೈತ್ರ ಪ್ರಸಾದ ಮೇಲೆ ಹೋಗಿ ಕುತ್ಕೊಳ್ತಾರೆ. ಕುತ್ಕೊಂಡ್ಬಿಟ್ಟು ಅಲ್ಲಿ ಮತ್ತೆ ಭಯಂಕರವಾದಂತಹ ಶಬ್ದವನ್ನು ಮಾಡ್ತಾರೆ. ಆ ಶಬ್ದಕ್ಕೆ ಅನೇಕ ಮೃಗಗಳು ಆಕಾಶದಿಂದ ಪಕ್ಷಿಗಳು ಆಕಾಶದಲ್ಲಿ ಹೋಗ್ತಾ ಇರೋರು ಆ ಶಬ್ದಕ್ಕೆ ನೆಲಕ್ಕೆ ಸತ್ತೋಗ್ಬಿಡ್ತವೆ. ಅಂತಹ ಭಯಂಕರವಾದ ಸದ್ದಿನೊಡನೆ ರಾಕ್ಷಸರ ಕಿವಿ ತಮಟೆಗಳೆಲ್ಲ ಒಡೆದು ಹೋಗುವಂತಹ ಭಯಂಕರವಾದ ಶಬ್ದ ಮಾಡ್ತಾ ಮತ್ತೆ ಆ ದ್ವಾರದ ಮೇಲೆ ಕುತ್ಕೊಳ್ತಾರೆ. ಹೇಳ್ತಾರೆ, ಅರ್ಥವಿರ್ಜಾಯುಧಂ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜಾ ಜಯತಿ ಸುಗ್ರೀವೋ ರಾಘವೇಣಾಪಿ ಪಾಲಿತ ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟ ಕರ್ಮಣಃ ಹನುಮಾನ್ ಶತ್ರು ಸೈನ್ಯಾನಾಂ ನಿಹತಾಂ ಮಾರುತಾತ್ಮಜಃ ನ ರಾವಣ ಸಹಸ್ರಂ ಮೇ ಯುದ್ಧೇ ಪ್ರತಿಫಲಂ ಭವೇತ್ ಶಿಲಾಭಿಸ್ತೋ ಪ್ರಹರತಃ ಪಾದಪೈಶ್ಚ ಸಹಸ್ರಶಃ ಅರ್ಧಯಿತ್ವಾ ಪುರೀ ಲಂಕ್ಯಾಂ ಅಭಿವಾದ್ಯಾ ಚ ಮೈಥಿಲೀಂ ಸಮೃದ್ಧಾರ್ಥೋ ಗಮಿಷ್ಯಾಮಿ ವಿಶತಾಂ ಸರ್ವರಾಕ್ಷಸಾಂ. ಹೀಗೆ ಜಯಘೋಷವನ್ನು ಮತ್ತೆ ಮತ್ತೆ ಹೇಳ್ತಾ ಕುತ್ಕೊಳ್ತಾರಲ್ಲಿ. ಕುತ್ಕೊಂಡು ಅವ್ರ ಮುಂದೆ ಬಂದಂತಹ ರಾಕ್ಷಸರಿಗೆ ಹೇಳ್ತಾರೆ, ನಾನೊಬ್ಬ ವಾನರ ಬಂದಿದ್ದೀನಿ, ನನ್ನ ಬಲವನ್ನೇ ನೀವು ತಡ್ಕೊಳಕ್ ಆಗ್ತಾ ಇಲ್ಲ. ನಮ್ಮ ಸುಗ್ರೀವನ ಸೈನ್ಯದಲ್ಲಿ ನನ್ನಂತಹ ಸಹಸ್ರಾರು ವಾನರಗಳಿದ್ದಾವೆ. ಅವುಗಳಲ್ಲಿ 10 ಆನೆಗಳ ಬಲವುಳ್ಳವರು, 100 ಆನೆಗಳ ಬಲವುಳ್ಳವರು, 1000 ಆನೆಗಳ ಬಲವುಳ್ಳವರು, 1,00,000 ಆನೆಗಳ ಬಲವುಳ್ಳವರು. ಕೆಲವರ ಬಲವನ್ನ ನಾವು ಅಳಿಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಸಾವಿರಾರು ಲಕ್ಷಾರು ಕೋಟಿ ವಾನರಗಳು ಬಂದು ಈ ಲಂಕೆಯ ಮೇಲೆ ಬಿಡುತ್ತೆ. ಅವ್ರೇನು ಇಲ್ಲ, ಅವರ ದಂತಗಳಿಂದಲೇ ಅವರ ಉಗುರುಗಳಿಂದಲೇ ಲಂಕೆಯ ಎಲ್ಲ ರಾಕ್ಷಸರನ್ನು ಸಂಹರಿಸ್ತಾರೆ, ಸೀತೆಯನ್ನು ರಕ್ಷಿಸ್ತಾರೆ ಅಂತ ಹೇಳ್ತಾ ಮತ್ತೆ ಈ ವಿಷಯ ರಾವಣಿಗೆ ತಲುಪ್ತದೆ. ಆಗ ರಾವಣ ಅವನ ಮಂತ್ರಿಯಾದ ಪ್ರಹಸ್ತನ ಮಗ ಜಂಬುಮಾಲಿಯನ್ನು ಕಳಿಸ್ತಾನೆ. ಜಂಬುಮಾಲಿ ಬಂದವರ ಹನುಮಂತನ ಮೇಲೆ ತೀವ್ರವಾದ ಯುದ್ಧವನ್ನು ಮಾಡ್ತಾನೆ. ಕೊನೆಗೆ ಒಂದು ವೃಕ್ಷವನ್ನ ತೆಗೆದು ಮತ್ತೆ ಪರಿಗವನ್ನ ತೆಗೆದು ಅವನಿಗೆ ಬಡಿತಾರೆ. ಅವನ ರಕ್ತದ ಸಮೇತ ಅವನು ಎಲ್ಲೋದ ಅಂತ ಗೊತ್ತಿಲ್ಲ, ರಕ್ತದ ಚಕ್ರಗಳು ಅವು ಇವು ಕಾಣಿಸ್ತಾ ಇರ್ತದೆ. ಅವನು ಸಹ ಚೂರಾಗ್ಬಿಟ್ಟು ಅವನ ಯಾವುದೇ ನುಜ್ಜಾಗಿರುವಂತಹ ಯಾವುದೇ ಒಂದು ಅವನ ಪಳೆಯುಳಿಕೆಗಳು ಸಿಕ್ಕ ಹಾಗೆ ಜಂಬುಮಾಲಿಯನ್ನ ಹತ ಮಾಡಿದಂತಹ ಹನುಮಂತರು ಮತ್ತೆ ಏರಿ ಮಹಾದ್ವಾರದ ಮೇಲೆ ಕೂತ್ಕೊಂಡು ಅದೇ ಯಥಾವತ್ತಾಗಿ ಜಯಮಂತ್ರವನ್ನ ಹೇಳ್ತಾ ಇರ್ತಾರೆ. ಆಗ ರಾವಣ ತನ್ನ 5 ಜನ
ಕಿಂಕರರನ್ನ ಕಳಿಸ್ತಾನೆ. ಅವನು ಅವರ ಮಂತ್ರಿಗಳನ್ನ, ಸೇನಾಪತಿಗಳನ್ನ ಕಳಿಸ್ತಾರೆ. ಆ ಸೇನಾಪತಿಗಳು ಮಹಾನ್ ಪರಾಕ್ರಮಿಗಳು, ತಾಮುಂದು ಅಂತ ಹೇಳಿ ಹನುಮಂತನನ್ನ ಒಡೆದು ಉರುಳಿಸ್ತೀವಿ ಅಂತ ಹೇಳಿ ಅವರೆಲ್ಲ ಬರ್ತಾರೆ. ಬಂದು ರಾಮನ ಹನುಮಂತನ ಮುಂದೆ ನಿಂತು ಅವರು ದೊಡ್ಡದಾದ ಭಯಂಕರವಾದ ಉಗುರಗಳನ್ನು ಬಳಸಿ ಅವನನ್ನ ಕೊಲ್ಲಕ್ ನೋಡ್ತಾರೆ. ತಾಮುಂದು ಅಂತ ಹೇಳಿ ಹನುಮಂತನಂತ ಸಾಯಿಸ್ತೀವಿ ಅಂತ ಹೇಳಿ ಆ 5 ಜನ ರಾಕ್ಷಸ ಸೇನಾಧಿಪತಿಗಳು ಬರ್ತಾರೆ. ಆ 5 ಜನ ರಾಕ್ಷಸ ಸೇನಾಧಿಪತಿಗಳನ್ನ ಹೊಡೆದುರುಳಿಸ್ತಾರೆ. ದಿಕ್ಕಾಪಾಲಾಗಿ ಎಲ್ಲ ರಾಕ್ಷಸರು ಓಡಿ ಹೋಗ್ತಾ ವಿರೂಪಾಕ್ಷ, ಯೂಪಾಕ್ಷ, ದುರ್ಧರ, ಪ್ರಗಸ, ವಾಸಕರ್ಣ 5 ಪ್ರಮುಖ ಸೇನಾಧಿಪತಿಗಳನ್ನ ಅವರು ಸಾಯಿಸಾಕ್ಬಿಡ್ತಾರೆ. ಎಲ್ಲರನ್ನು ಇದು ಮಾಡಿದಂತ ರಾವಣ ಹೇಳ್ತಾನೆ, ಯಕ್ಷ, ಗಂಧರ್ವ, ಕಿನ್ನರ, ಕೆಂಪುರುಷ ಎಲ್ಲರನ್ನು, ಋಷಿಗಳನ್ನು ಎಲ್ಲರನ್ನು ಜಯಿಸಿ ಬಂದೆ. ಇದ್ಯಾವುದೋ ಒಂದು ಕೋತಿ ಬಂದು ನನ್ನನ್ನು, ಸಾಮಾನ್ಯ ಕೋತಿ ನನ್ನನ್ನ ಈ ರೀತಿ ಭಯಪಡಿಸ್ತಾ ಇದೆಯಲ್ಲ ಅಂತ ಹೇಳ್ತಾ ತನ್ನ ಸೈನ್ಯ ಸಂಗ್ರಾಮವನ್ನ ತಾನು ಮತ್ತೆ ಬಡಿಸ್ಬೇಕಾಗತ್ತಾ ಅಂತ ಹೇಳಿ ತನ್ನ ಮಗನಾದ ಅಕ್ಷಕುಮಾರನನ್ನ ಅವನ ಬಳಿಗೆ ಕಳಿಸ್ತಾನೆ ಅನ್ನೋ ಅಲ್ಲಿಗೆ ಇವತ್ತಿನ ಒಂದು ಪ್ರಹಸನವನ್ನ ನಿಲ್ಸೋಣ. ನಾಳೆ ಮುಂದುವರಿತಾ ಇನ್ನು ಯಾರ್ಯಾರನ್ನ ಅವನು ಕಳಿಸ್ದ, ಅಕ್ಷಕುಮಾರನ ಏನಾದ, ಅಕ್ಷಕುಮಾರನಂತಹ ಬಂದಂತಹ ಅವನ ಮತ್ತೊಬ್ಬ ಪುತ್ರ ಇಂದ್ರಜಿತ್ತು, ರಾವಣನ ಪುತ್ರ ಅವನಿಗೇನಾದ, ಹೇಗೆ ಬ್ರಹ್ಮಾಸ್ತ್ರದಿಂದ ಹನುಮಂತನನ್ನ ಕಟ್ಟಿ ರಾವಣನ ಒಂದು ಅರಮನೆಗೆ ಕರ್ಕೊಂಡು ಬಂದ. ರಾವಣನ ಅರಮನೆಯಲ್ಲಿ ರಾವಣನ ನೋಡಿ ಹನುಮಂತ ಏನ್ ಮಾತಾಡ್ದ, ರಾವಣಿಗೆ ಯಾವ ರೀತಿಯಾದಂತ ಬುದ್ಧಿ ಮಾತನ್ನು ಹೇಳ್ದ. ಅದಾದ್ಮೇಲೆ ಅವನು ಲಂಕೆಯಿಂದ ಹೇಗೆ ತಪ್ಪಿಸ್ಕೊಂಡ, ರಾವಣನಿಂದ ಹೇಗೆ ತಪ್ಪಿಸ್ಕೊಂಡ, ಲಂಕೆಯನ್ನ ಹೇಗೆ ಸುಟ್ಟ, ಇವೆಲ್ಲವನ್ನು ನಾಳೆ ಮತ್ತು ನಾಳಿದ್ದು 9 ದಿನಗಳು ಒಟ್ಟಿಗೆ ತಗೊಂಡು ನಾಳಿದ್ದಿಗೆ ಈ ಒಂದು ಸುಂದರಕಾಂಡದ ವಿಚಾರಕ್ಕೆ ಒಂದು ಮಂಗಳವನ್ನ ಹಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಕಾಂಕ್ಷೆಗಳನ್ನು ತಿಳಿಸ್ತಾ, ವಿಶೇಷವಾಗಿ ನಮ್ಮ ಈ ಒಂದು ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ನಮಗೆ ಸಹಕಾರವನ್ನು ನೀಡ್ತಾ ನಮ್ಮ ಹುಮ್ಮಸ್ಸನ್ನು ಮತ್ತಷ್ಟು ಇಮ್ಮಡಿ ಮಾಡಿರುವಂತಹ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ. ನಮಸ್ಕಾರ.